ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ಶುಕ್ರವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಕನ್ನಡಿಗೊಂದು ಫೋಸ್ ಕೊಟ್ಕೊಂಡು ಇವತ್ತಿನ ಡಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಸೀದಾ ದೇವಸ್ಥಾನಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಚಪ್ಪಲಿ ಹಾಕೊಂಡ್ಲ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಯೋಚನೆ ಮಾಡಿಕೊಂಡು ಹಾಕ್ಕೊಂಡೇ ಹೋಗ್ಬಿಟ್ಟೆ. ಆಮೇಲೆ ಇಲ್ಲಿ ನಮ್ಮ ಶಿಷ್ಯಂದ್ರಿದ್ರು, ಅವರು ಮಾತಾಡಿಸಿದಾಗ ಅವ್ರ ರಿಯಾಕ್ಷನ್ನು, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಅವ್ರನ್ನ ಮಾತಾಡಿಸ್ಕೊಂಡು ಸೀದಾ ದೇವಸ್ಥಾನಕ್ಕೆ ಕರೆ ಹೊರಟೆ. ಹೋಗ್ತಾ ದೇವಸ್ಥಾನ ಇನ್ನೇನು ಹತ್ರ ಬಂತು. ಇಲ್ಲಿ ನಮ್ಮ ಶಿಷ್ಯ ಮಲಗಿದ್ದ, ಶಿಷ್ಯಗೊಂದು ಆಯ್ ಮಾಡಿದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ದೇವಸ್ಥಾನದ ಹತ್ರ ಬಂದು ಚಪ್ಪಲಿ ಬಿಟ್ಟು ಸೀದಾ ಒಳಗಡೆ ಹೋದೆ. ಒಳಗಡೆ ಹೋಗ್ಬಿಟ್ಟು ಅಲ್ಲಿದ್ದ ಪರ್ಕೆ ತಗೊಂಡು ದೇವಸ್ಥಾನದ ಸುತ್ತಲೂ ಚೆನ್ನಾಗಿ ಕಸ ಗುಡಿಸಿ ಆಮೇಲೆ ಕಸನ ತುಂಬಾಕಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪೈಪಲ್ಲಿ ನೀರು ಬರ್ತಿತ್ತು. ನೀರು ತಗೊಂಡು ಸೀದಾ ಎಲ್ಲ ದೇವಸ್ಥಾನದ ಪಾದಗಟ್ಟೆಲೆಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ದೇವಸ್ಥಾನದ ಸುತ್ತಲ ನೀರು ಹಾಕಿ ಕ್ಲೀನಾಗೆಲ್ಲ ತೊಳೆದು ಅಲ್ಲೇ ದೇವಸ್ಥಾನದಲ್ಲಿದ್ದ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅಲ್ಲಿರ್ತಕ್ಕಂಥ ಡ್ರಮ್ಗೆ ಪೈಪ್ನ ಹಾಕಿ 2 ದೇವ್ರಿಗೂ ದೀರ್ಘ ನಮಸ್ಕಾರ ಹಾಕ್ಕೊಂಡು ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದ. ಸೀದಾ ಮನೆ ಕಡೆ ಹೊರಟೆ. ಮನೆ ಕಡೆ ಬರ್ತಿರ್ಬೇಕಾರೆ ಇಲ್ಲ ಒಂದಿಷ್ಟು ಜನ ಹುಡುಗರು ಗೋಲಿ ಆಟ ಆಡ್ತಿದ್ರು. ಇದು ನೆನೆಸ್ಕೊಂಡ್ರೆ ನಮ್ಮ ಹಳೆ ಚೈಲ್ಡ್ಹುಡ್ ನೆನಪಾಯಿತು. ಅಲ್ಲೊಬ್ಬ ಹುಡುಗನ ಏನು ಆಡ್ತಿದ್ದೀರ ಅಂತ ಕೇಳಿದ್ಕೆ ಅವ್ನ ರಿಯಾಕ್ಷನ್ ಈ ಥರ ಇತ್ತು. ನಿಮ್ಗೆ ಯಾಕೆ ಬೇಕದು, ಹೋಗಲ್ಲ. ಅವ್ರನ್ನ ಮಾತಾಡ್ಸ್ಕೊಂಡು ಸೀದಾ ಮನೆ ಕಡೆಗೆ ಬಂದೆ. ಅಮ್ಮ ಮನೇಲೆಲ್ಲ ಚೆನ್ನಾಗಿ ಪೂಜೆ ಮಾಡಿದರು. ಇವತ್ತು ಅಮ್ಮ ನನಗಂತ ಮಜ್ಜಿಗೆ ರೆಡಿ ಮಾಡಿದರು. ಮಜ್ಜಿಗೆನ ಒಂದು ಲೋಟಕ್ಕೆ ಹಾಕ್ಕೊಂಡು ಮಜ್ಜಿಗೆನ ಕುಡ್ಕೊಂಡು ಮಜ್ಜಿಗೆ ಕುಡ್ದಾದ್ಮೇಲೆ ಅಮ್ಮ ಊಟ ತಂದು ಕೊಟ್ಟರು. ಊಟ ಮಾಡಿಕೊಂಡು ಸೀದಾ ನಾನು ಡ್ಯೂಟಿಗೆ ರೆಡಿ ಆಗಕ್ಕೆ ಹೋದೆ. ಅಷ್ಟೇ.